3,15,000 ಕೋಟ್ ಮಾಡಿದ್ದೀನಿ, 3 ಲಕ್ಷಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ. ಬರೀ 38,000 ಕಿಲೋಮೀಟರ್ ಮಾತ್ರ ಓಡಿದೆ. ಜಸ್ಟ್ 3,65,000 ಕೋಟ್ ಮಾಡಿದ್ದೀನಿ. ನಿಮ್ಮ ಯೂಟ್ಯೂಬ್ ಮುಖಾಂತರ ಬಂದರೆ ಒಳ್ಳೆ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಪ್ರೈಸ್ ಬಂದು 5,85,000 ಕೋಟ್ ಮಾಡಿದ್ದೀನಿ, ಒಳ್ಳೆ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 7,45,000 ನೆಗೋಷಿಯಬಲ್ ಆಗುತ್ತೆ, ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಯಾರು ಕೊಡಬಾರ್ದು ಆ ಪ್ರೈಸ್ ಕೊಡ್ತೀನಿ. ಜಸ್ಟ್ 5,85,000 ಕೋಟ್ ಮಾಡಿದ್ದೀನಿ, ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 7,95,000 ಕೋಟ್ ಮಾಡಿದ್ದೀನಿ, ಒಳ್ಳೆ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಸೊ ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ನಾನು ಇವತ್ತು ಬಂದಿದ್ದೀನಿ, ನಿಮಗೆ ಹೌಸ್ ಆಫ್ ಕಾರ್ಸ್ಗೆ ಬಂದಿದ್ದೀನಿ. ಯಾರೋ ಒಂದು ಕಮ್ಮಿ ಬಜೆಟಲ್ಲಿ ಒಂದು ಮಾಡೆಲ್ ಗಾಡಿಗಳು ಹುಡುಕ್ತಾ ಇದ್ದೀರಾ ಅಂತ ಆರಾಮಾಗಿ ಇಲ್ಲಿ ಬರ್ಬೋದು. ಸೊ ನಮ್ಮ ಜೊತೆ ಅಯ್ಯ ಸರ್ ಇದೆ, ವೆಲ್ಕಮ್ ಮಾಡೋಣ ಸರ್. ನಮಸ್ಕಾರ ಸರ್. ನಮಸ್ತೆ ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದೆ, ತಾವಾಗಿದ್ದೀರಾ? ನಾನು ಆರಾಮಾಗಿದ್ದೀನಿ ಸರ್. ಸರ್ ಇವತ್ತಿನ ಬಜೆಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್? ಸರ್ 2,25,000 ಸ್ಟಾರ್ಟ್ ಇದೆ. ಹೈಯೆಸ್ಟ್ ಅಂದರೆ ಹೈಯೆಸ್ಟ್ ಮ್ಯಾಕ್ಸಿಮಮ್ ಅಂದರೆ ಒಂದು 16.5 lakhs. ಓಕೆ, 16,75,000 ತನಕ ನಿಮಗೆ ಗಾಡಿಗಳು ಅವೈಲೇಬಲ್ ಇರುತ್ತೆ. ಸೊ ಸರ್ ಆಮೇಲೆ ನಮ್ಮ ವ್ಯೂಸ್ಗೆ ಎಕ್ಸಾಕ್ಟಾಗಿ ಅನಿಸುತ್ತೆ ಲೊಕೇಶನ್ ಹೌಸ್ ಆಫ್ ಕಾರ್ಸ್ ಸರ್? ಸರ್ ಎಕ್ಸಾಕ್ಟ್ ಲೊಕೇಶನ್ ಬಂದು ಬನ್ನರ್ಘಟ್ಟ ರೋಡ್, ಬಿಳೆಕಳ್ಳಿ ಸಿಗ್ನಲ್ ಪಕ್ಕದಲ್ಲೇ ನಿಮಗೆ ರಾಯಲ್ ಫರ್ನಿಚರ್ ಶೋರೂಮ್ ಇದೆ, ಅದ್ರ ಪಕ್ಕದಲ್ಲೇ ಹೌಸ್ ಆಫ್ ಕಾರ್ಸ್ ಇದೆ ಸರ್. ಅಕಸ್ಮಾತ್ ಲೊಕೇಶನ್ ತಲೆ ಕೆಡ್ಸ್ಕೊಬೇಡಿ, ಅಕಸ್ಮಾತ್ ಲೊಕೇಶನ್ ಗೊತ್ತಾಗಿರೋ ತಲೆ ಕೆಡ್ಸ್ಕೊಬೇಡಿ, ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ, ಡೈರೆಕ್ಟಾಗಿ ಲೊಕೇಟ್ ಮಾಡ್ಕೊ ಬರ್ಬೋದು ಸರ್. ಆಮೇಲೆ ಲೋನ್ ಅಂದರೆ ಸರ್ ಲೋನ್ ಆಲ್ ಓವರ್ ಕರ್ನಾಟಕ ಮಾಡ್ಕೊಡ್ತೀನಿ. ಯಾವ ಮಾಡಲ್ ಮೇಲೆ ಸರ್? ಗಾಡಿ 2012 ಮಾಡಲ್ ಮೇಲೆ ಪೆಟ್ರೋಲ್ ಗಾಡಿ ಇದ್ರೂ ಮಾಡ್ಕೊಡ್ತೀನಿ, 13 ಮೇಲೆ ಡೀಸೆಲ್ ಗಾಡಿ ಇದ್ರೂ ಮಾಡ್ಕೊಡ್ತೀನಿ. ಓಕೆ, ಸೊ ನಾನು ಎಲ್ಲ ವಿಡಿಯೋದಲ್ಲಿ ಹೇಳ್ದಂಗೆ ನಿಮ್ಮ ಸಿಬಿಲ್ ಪ್ರೊಫೈಲ್ ಚೆನ್ನಾಗಿದ್ರೆ ಆಬ್ವಿಯಸ್ಲಿ ನಿಮ್ಮ ಕಡೆ ಲೋನ್ ಕೂಡ ಆಗೇ ಸೊ ತಡ ಮಾಡೋದು ಬೇಡ ಸರ್. ಗೆಲುವು ಹೆಸರು ಹೇಳಿಸೋಣ ಸರ್. ಬನ್ನಿ ಸರ್, ಒಂದೊಂದು ಗಾಡಿ ಅನ್ನೋದನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಓಕೆ, ಸೊ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬನ್ನಿ ಎಲ್ಲ ಹೇಳಿಸೋಣ. ಮೊದಲನೇ ಗಾಡಿನ ಒಂದು ಟಾಟಾ ಹೆಕ್ಸಾ ಇದೆ ಸರ್. 2018 ಮಾಡಲ್ ಗಾಡಿ, ಸಿಂಗಲ್ ಓನ್ ಆಗಿದೆ, 1,20,000 ರೆಕಾರ್ಡೆಡ್ ಓಡಿದೆ. ಡೀಸೆಲ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್, ಟಾಪ್ ಅಂಡ್ ಮಾಡಲು, ಮಿಂಟ್ ಕಂಡೀಷನ್ ಆಗಿದೆ. ಟೈರ್ ಕೂಡ ನೋಡಬಹುದು, 80% ಕೂಡ ಟೈರ್ ಇದೆ. ಡೀಸೆಲ್ ಗಾಡಿ, 7 ಸೀಟರ್. ಪ್ರೈಸ್ ಬಂದು ಜಸ್ಟ್ 8,45,000 ಕೋಟ್ ಮಾಡಿದ್ದೀನಿ, ಒಳ್ಳೆ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಓಕೆ, ಸೊ ಫೀಚರ್ಸ್ ವೈಸ್ ನೋಡಿದ್ರೆ ನಿಮಗೆ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸು, 8 ಏರ್ ಬ್ಯಾಗ್ಸು, ABS, ಒಳ್ಳೆ ಲೆದರ್ ಸೀಟ್ಸು, ಕುಷನ್ಸ್ ಲೆದರ್ ಸೀಟ್ ಇದೆ ಅಂತ ಹೇಳ್ಬೋದು. ಆಮೇಲೆ ನಿಮಗೆ ಸ್ಟೆಪ್ ಗಾರ್ಡ್ ಕೂಡ ಹಾಕ್ಸ್ಕೊಂಡಿದ್ದಾರೆ, ಸಖತ್ತಾಗಿದೆ ಗಾಡಿ. ಸೊ ಪ್ರೈಸ್ ಏನಾಯ್ತು ಇರೋದು? 8,45,000, ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಓಕೆ, ಸೊ ಪಕ್ಕದಲ್ಲೇ ಒಂದು ಸಿಟ್ರಾನ್ C3 ಇದೆ. ಏನು ಸರ್ ಡೀಟೇಲ್ಸ್? ಸರ್ 2023 ಮಾಡಲ್, ಸೆಕೆಂಡ್ ಓನರ್ ಆಗಿದೆ. ಅದು ಕಂಪನಿ 20 ವೇಜ್ ಎಲ್ಲ ಇರೋದು. ಬರೀ 10,000 ಕಿಲೋಮೀಟರ್ ಮಾತ್ರ ಓಡಿದೆ. ಎಷ್ಟು? 10,000 ಅಷ್ಟೇ. ಜಸ್ಟ್ 10,000 ಕಿಲೋಮೀಟರ್ ಮಾತ್ರ ಓಡಿದೆ. ಪೆಟ್ರೋಲ್, ಮಿಂಟ್ ಕಂಡೀಷನ್, ಹೊಸ ಬ್ರ್ಯಾಂಡ್ ನ್ಯೂ ಗಾಡಿ ತಗೊಂಡಂಗೆ ಬಿ. ಇನ್ನು ಪಾಲಿಶ್ ಗಿಲಿಶ್ ಏನು ಮಾಡಿಸಲ್ಲ, ಹೆಂಗ್ ಬಂತು ಹಂಗೆ ನಿಲ್ಸಿದ್ದೀನಿ ಗಾಡಿ. ಪಾಲಿಶ್ ಎಲ್ಲ ಮಾಡಿ ಬ್ರ್ಯಾಂಡ್ ನ್ಯೂ ತರ ಕೊಡ್ತೀನಿ ಗಾಡಿ. ಪ್ರೈಸ್ ಕೂಡ ಕೊಡ್ತೀನಿ, 5,95,000 ಮಾತ್ರ ಕೋಟ್ ಮಾಡಿದ್ದೀನಿ. ಅದರಲ್ಲೂ ಕೂಡ ನಿಮಗೆ ಒಳ್ಳೆ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 90% ಕಂಪನಿಯಿಂದ ಯಾವ ಟೈರ್ ಬಂದಿದೆ ಅದೇ ಟೈರ್ ಕೂಡ ಇರೋದು. ಈಗ 90% ಟೈರ್ ಕೂಡ ಇದೆ. ಓಕೆ, ನಿಮಗೆ ನೋಡ್ತಾ ಇರೋದು ಸಖತ್ ಏನು ಮಾಡಿದ್ದಾರೆ, ಸಿಟ್ರಾನ್ C3 2023 ಮಾಡಲ್ ಗಾಡಿ, 5,95,000 ಮಾತ್ರ, ಅದರಲ್ಲೂ ನೆಗೋಷಿಯಬಲ್. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಫಾರ್ಡ್ ಫಿಗೋ ಆಸ್ಪೈರ್ ಇದೆ. 2015 ಮಾಡಲ್ ಗಾಡಿ ಇದು. 2015 ಮಾಡಲು ಆಸ್ಪೈರು, ಸೂಪರ್ ಮಿಂಟ್ ಕಂಡೀಷನ್ ಇದೆ. ಬರೀ 50,000 ಕಿಲೋಮೀಟರ್ ಮಾತ್ರ ಓಡಿದೆ. ಓಕೆ, ಸಿಂಗಲ್ ಓನರ್ ಗಾಡಿ, ಪೆಟ್ರೋಲ್. ಪ್ರೈಸ್ ಕೂಡ ಕೊಡ್ತೀನಿ ಬಿ, ಒಳ್ಳೆ ಪ್ರೈಸ್. ಎಷ್ಟಕ್ಕೆ ಇದೆ ಬಿ ಮಾರ್ಕೆಟ್ ಅಲ್ಲಿ? 15 ಮಾಡಲು ಒಂದು 5 ಕಾಲು ಅಷ್ಟೊಂದು ಬೇಡ ಬೈ. 3,15,000 ಕೋಟ್ ಮಾಡಿದ್ದೀನಿ, 3 ಲಕ್ಷಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ ಬಿ. 3 ಲಕ್ಷಕ್ಕೆ? ಬರೀ 3 ಲಕ್ಷ. 2015 ಮಾಡಲ್ ಗಾಡಿ, 15 ಮಾಡಲು ಕಡೆ 3 ಲಕ್ಷಕ್ಕೆ ನಿಮಗೆ 2015 ಮಾಡಲ್ ಗಾಡಿ, ಒಂದು ಫಾರ್ಡ್ ಫಿಗೋ ಆಸ್ಪೈರು, ಪೆಟ್ರೋಲು, ಮ್ಯಾನ್ಯಲ್, ಅದೂ ಸಿಂಗಲ್ ಓನರ್. ಓಕೆ, ಸೊ ಹಾಗೆ SX4 ಆದರೆ ಸರ್ SS4 ಇದರಲ್ಲೂ ನಿಮಗೆ ಚಾನ್ಸಲ್ಲಿ ಕೊಡ್ತೀನಿ ಗಾಡಿ. ಇದು 2011 ಮಾಡಲ್ ಗಾಡಿ, ಸೆಕೆಂಡ್ ಓನರ್ ಆಗಿದೆ. ZXi ಟಾಪ್ ಅಂಡ್ ಮಾಡಲ್ ಗಾಡಿ. ಓಕೆ, 44,000 ಓಡಿದೆ. ಪೆಟ್ರೋಲ್, ಡ್ಯೂಯಲ್ ಏರ್ ಬ್ಯಾಗ್, ABS ಎಲ್ಲ ಬಂದಿದೆ ಗಾಡಿಯಲ್ಲಿ. ಎಲ್ಲ ಇದೆ ಗಾಡಿಯಲ್ಲಿ. ಅಲೈ ವೀಲ್ಸ್, ಡ್ಯೂಯಲ್ ಏರ್ ಬ್ಯಾಗ್, ABS ಎಲ್ಲ ಇದೆ. ಫೋಗ್ ಲ್ಯಾಂಪ್ಸು ಎಲ್ಲ ಇದೆ. ಪ್ರೈಸ್ ಕೂಡ ಕೊಡ್ತೀನಿ, 7,25,000 ಕೋಟ್ ಮಾಡಿದ್ದೀನಿ. ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿ ಫ್ರೆಶ್ FC ಕೂಡ ಮಾಡ್ಕೊಡ್ತೀನಿ. ವಿತ್ ಫ್ರೆಶ್ FC 2.5 ಲಕ್ಷಕ್ಕೆ. 2.5 ಲಕ್ಷಕ್ಕೆ. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಹುಂಡೈ ಕ್ರೆಟಾ ಚಾಕ್ಲೇಟ್ ಬ್ರೌನ್ ಕಲರ್ ಇದೆ ಸರ್. ಕಮ್ಮಿ ಓಡಿರೋ ಗಾಡಿ ಬೇಕಂತ ಇದು ಮಾಡಿದ್ರೆ ನೀವು ಬನ್ನಿ ಹೌಸ್ ಆಫ್ ಕಾರ್ಸ್ಗೆ ವಿಸಿಟ್ ಮಾಡಿ. ಬರೀ 38,000 ಕಿಲೋಮೀಟರ್ ಮಾತ್ರ ಓಡಿದೆ. ಜಸ್ಟ್ 38,000. 2016 ಮಾಡಲ್, ಸೆಕೆಂಡ್ ಓನರ್ ಆಗಿದೆ. ಪೆಟ್ರೋಲು, E+. ಪ್ರೈಸ್ ಬಂದು 7,25,000 ಮಾತ್ರ, ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 2016 ಗಾಡಿ 7,25,000. 7,25,000, 38,000 ಮಾತ್ರ ಓಡಿದೆ. ಪೆಟ್ರೋಲು, ಪ್ಯೂರ್ ಕರ್ನಾಟಕ ಗಾಡಿ. ಓಕೆ, ಸೊ ಹಾಗೆ ನೋಡ್ತಾ ಇರ್ಬೋದು, ಫುಲ್ಲು ಸ್ಟಾಕ್ ಅಪ್ ಆಗ್ಬಿಟ್ಟಿದೆ ಈ ಸತಿ ಹೌಸ್ ಆಫ್ ಕಾರ್ಸಲ್ಲಿ. ಸೊ ಒಂದು Volkswagen Polo ಗ್ರೇ ಕಲರ್ ಇದೆ. ಟಾಪ್ ಎಂಡ್ ಮಾಡಲ್ ಗಾಡಿ, 1.5 ಇಂಜಿನ್, ಡೀಸೆಲ್, 2016 ಮಾಡಲ್, ಸಿಂಗಲ್ ಆಗಿದೆ. ಬರೀ 54,000 ಮಾತ್ರ ಓಡಿದೆ ಗಾಡಿ, ಮಿಂಟ್ ಕಂಡೀಷನ್, ಡೀಸೆಲು. ಪ್ರೈಸ್ ಬಂದು 5,85,000 ಕೋಟ್ ಮಾಡಿದ್ದೀನಿ, ಒಳ್ಳೆ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಒಂದು ಫೈನಲ್ ಪ್ರೈಸ್ ಅಂದರೆ ಒಂದು 5,60,000 ಮಾಡ್ಕೊಡ್ತೀನಿ. ಹೋಗಿ ಬೈ. ಓಕೆ, 5,60,000ಕ್ಕೆ ನೀವು ಒಂದು Volkswagen Polo 1.5 TDI ಡೀಸೆಲ್ ಇಂಜಿನ್ ಗಾಡಿ. ಓಕೆ, ಸೊ ಸನ್ರೂಫ್ ಸಮೇತ ಇರೋ ಒಂದು XU500 ಇದೆ ಸರ್. W11 2018 ಮಾಡಲ್ ಗಾಡಿ, ಸೆಕೆಂಡ್ ಓನರ್ ಆಗಿದೆ. ಬರೀ 64,000 ಕಿಲೋಮೀಟರ್ ಮಾತ್ರ ಓಡಿದೆ. ಮಿಂಟ್ ಕಂಡೀಷನ್ ವಿತ್ ಸರ್ವಿಸ್ ಹಿಸ್ಟ್ರಿ ಕೂಡ ಕೊಡ್ತೀನಿ. ಫುಲ್ಲಿ ಟಾಪ್ ಎಂಡ್ ಮಾಡಲ್ ಗಾಡಿ. ಪ್ರೈಸ್ ಬಂದು 12,75,000 ಕೋಟ್ ಮಾಡಿದ್ದೀನಿ, ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 12,75,000 ಮಾತ್ರ. ಲೋನ್ ಅಂದರೆ ಗಾಡಿಗೆ
ಅಪ್ ಟು 90% ಮಾಡ್ಕೊಡ್ತೀನಿ ಬೈ. ಪ್ರೊಫೈಲ್ ಮಾತ್ರ ಚೆನ್ನಾಗಿರಬೇಕು. ಓಕೆ, ಎಲ್ಲ ವಿಡಿಯೋದಲ್ಲಿ ನಿಮಗೆ ಸಿಬಿಲ್ ಪ್ರೊಫೈಲ್ ಎಲ್ಲ ಆಬ್ವಿಯಸ್ಲಿ ಚೆನ್ನಾಗಿದೆ, ಆಬ್ವಿಯಸ್ಲಿ ನಿಮ್ಗೆ ಲೋನ್ ಕೂಡ ಆಗುತ್ತೆ. ಸೊ ಹಾಗೆ ನಮ್ಮ ಮುಂದೆ ಒಂದು ಟಾಟಾ ಗಟ್ಟಿ ಗಾಡಿ, ಒಂದು ಟಾಟಾ ಹ್ಯಾರಿಯರ್ ಇದೆ ಸರ್. ಇದು 5 ಸೀಟರ್ ಆನೆ. ಇದು 5 ಸೀಟರ್, ಹೌದು 5 ಸೀಟರ್ ಆನೆ. ಇದು ವಿತ್ ಪ್ಯಾನರಾಮಿಕ್ ಸನ್ರೂಫ್, ಫುಲ್ಲಿ ಟಾಪ್ ಎಂಡ್ ಮಾಡಲ್ ಗಾಡಿ, ಮ್ಯಾನ್ವಲ್, 2020 ಮಾಡಲ್, ಸೆಕೆಂಡ್ ಓನರ್ ಆಗಿದೆ, 1 ಲಕ್ಷ ಓಡಿದೆ ಗಾಡಿ ಎಲ್ಲ. ಇದು ಕೂಡ ನಿಮಗೆ ಸರ್ವಿಸ್ ಹಿಸ್ಟ್ರಿ ಕೂಡ ಕೊಡ್ತೀನಿ. ಡೀಸೆಲ್ ಪೆಟ್ರೋಲ್? ಡೀಸೆಲ್ ಬೈ, ಡೀಸೆಲ್ ಗಾಡಿ. ಡೀಸೆಲ್ ಗಾಡಿ, ಫುಲ್ಲಿ ಟಾಪ್ ಎಂಡ್ ಮಾಡಲ್ ಗಾಡಿ. ಪ್ರೈಸ್ ಬಂದು ಸೇಮ್ ಪ್ರೈಸ್ ಹಾಕಿದ್ದೀನಿ, 12,95,000. ಒಳ್ಳೆ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಬೈ. ಓಕೆ, ಒಂದು ಟೇಬಲ್ ಕೂತ್ಕೊಂಡ್ರೆ ಒಳ್ಳೆ ನೆಗೋಷಿಯಬಲ್ ಆಗುತ್ತೆ, ಮಾಡ್ಕೊಡ್ತೀನಿ. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಚಿಕ್ಕನೇ ಬೇಡ ಅಂತಂದ್ರೆ ನಮಗೆ ಹೊಡೆದ್ರೆ ದೊಡ್ಡ ಆನೆ ಹೊಡಿಬೇಕು, ಬಿಳಿ ಆನೆ ಅಂತಂದ್ರೆ ಒಂದು ಫಾರ್ಚುನರ್ ಇದೆ. ಫಾರ್ಚುನರ್ 2016 ಮಾಡಲ್ ಗಾಡಿ, ಸಿಂಗಲ್ ಓನರ್, 1,20,000 ರೆಕಾರ್ಡೆಡ್ ಓಡಿದೆ. ಮ್ಯಾನ್ವಲ್ 4x2 ಡೀಸೆಲ್. ಪ್ರೈಸ್ ಬಂದು 16,75,000 ಕೊಟ್ಟು ಮಾಡಿದ್ದೀನಿ ವಿತ್ KA. ಆಲ್ರೆಡಿ ಒಂದು 10 ಡೇಸಲ್ಲಿ ನಿಮಗೆ ನಂಬರ್ ಕೂಡ ಬಂದ್ಬಿಡುತ್ತೆ. 16,75,000 ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಒಳ್ಳೆ ಪ್ರೈಸ್ಗೆ. ಓಕೆ, 16,75,000ಗೆ ವಿತ್ KA ಮಾಡ್ಕೊಡ್ತೀರಾ? ವಿತ್ KA, ಫುಲ್ ನೋ NOC? ನೋ NOC, ಹೊಸ ನಿಮಗೆ ಇನ್ಶೂರೆನ್ಸ್ ಎಲ್ಲ ರೆಡಿ ಇದೆ. ಓಕೆ ಸರ್. ಸೊ ಹಾಗೆ ನೆಕ್ಸ್ಟ್ ಒಂದು ಇನೋವಾ ಕ್ರಿಸ್ಟಾ ನಿಂತಿದೆಯಲ್ಲ ಸರ್? ಬೈ Z ಇದು ಟಾಪ್ ಎಂಡ್ ಮಾಡಲ್ ಗಾಡಿ, 2016 ಮಾಡಲ್, ಸೆಕೆಂಡ್ ಓನರ್ ಆಗಿದೆ, 1 ಲಕ್ಷ ಹೊಡಿದೆ ಗಾಡಿ. ಮಸ್ತ್ ಕಂಡೀಷನ್ ಇದೆಲ್ಲ ಬೈ. ಓಕೆ, ಒಳ್ಳೆ ಕಂಡೀಷನ್ ಇದೆ ಗಾಡಿ. ಪ್ರೈಸ್ ಕೂಡ ಕೊಡ್ತೀನಿ ಬೈ, 16,95,000 ಕೊಟ್ಟು ಮಾಡಿದ್ದೀನಿ. ನಿಮ್ಮ ಯೂಟ್ಯೂಬ್ ಮುಖಾಂತರ ಬಂದರೆ ಒಳ್ಳೆ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಓಕೆ, ಸೊ ಫೀಚರ್ಸ್ ವೈಸ್ ನೋಡಿದ್ರೆ ನಿಮಗೆ AC ಪವರ್ ಸ್ಟೀರಿಂಗು, ಪವರ್ ವಿಂಡೋಸು, ಡೇಲ್ ಏರ್ ಬ್ಯಾಗು, ABS, ಒಳ್ಳೆ ಲೆದರ್ ಸೀಟ್ಸು ಎಲ್ಲ ಇದೆ ನಿಮಗೆ. ಸ್ಟೀರಿಂಗ್ ಮೌಂಟ್ ಕಂಟ್ರೋಲ್ಸ್, ಇನ್ನರ್ IRVMs, ORVMs, 2.4 ವಿ ಅಲ್ಲ Z ಟಾಪ್ ಎಂಡ್. ಟಾಪ್ ಎಂಡ್. ಓಕೆ, 2.4 Z ಟಾಪ್ ಎಂಡ್ ವೇರಿಯಂಟು ಯಾರಾದರೂ ಹುಡುಕ್ತಾ ಇರೋರಿಗೆ ಬೆಸ್ಟ್ ಆಪ್ಷನ್ ಇದೆ ಒಂದು ಇನೋವಾ ಕ್ರಿಸ್ಟಾ. ಫ್ರೆಶ್ ಇನ್ಶೂರೆನ್ಸ್ ಕೂಡ ಇದೆ ಬೈ. ಪ್ರೈಸ್ ಏನಾಗುತ್ತೆ? ಪ್ರೈಸ್ ಬಂದು 16,95 ನೆಗೋಷಿಯಬಲ್, ಒಳ್ಳೆ ನೆಗೋಷಿಯಬಲ್ ಕೊಡ್ತೀನಿ. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು MG ಹೆಕ್ಟರ್ ಇದೆ ಸರ್. MG ಹೆಕ್ಟರ್ 2019 ಮಾಡಲ್ ಗಾಡಿ. MG ಹೆಕ್ಟರ್ ಶಾರ್ಪ್ ಇದು, ಇಂಟರ್ನೆಟ್ ಇನ್ಸೈಡು ವಿತ್ ವಾಯ್ಸ್ ಕಂಟ್ರೋಲರ್ಸು, ಟಾಪ್ ಎಂಡ್ ಮಾಡಲ್ ವಿತ್ ಪ್ಯಾನರಾಮಿಕ್ ಸನ್ರೂಫ್ ಕೂಡ ಬರುತ್ತೆ. ಓಕೆ, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ಡೀಸೆಲ್, 19 ಮಾಡಲ್, ಸಿಂಗಲ್ ಓನರ್ ಗಾಡಿ. ಬರೀ 64,000 ಕಿಲೋಮೀಟರ್ ಮಾತ್ರ ಇದೆ. ಸೂಪರ್ ಕಂಡೀಷನ್ ಇದೆ ಗಾಡಿ. ಪೆಟ್ರೋಲಾ? ಇಲ್ಲ ಬೈ, ಡೀಸೆಲ್ ಗಾಡಿ. ಡೀಸೆಲ್ ಗಾಡಿ. ಪ್ರೈಸ್ ಕೊಡ್ತೀನಿ 12,75,000 ಕೊಟ್ಟು ಮಾಡಿದ್ದೀನಿ, ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 12,75,000 ನೆಗೋಷಿಯಬಲ್. ಇದರಲ್ಲೇ ನಿಮಗೆ ಶಾರ್ಪ್ ರೆಡ್ ಕಲರಲ್ಲೂ ಇದೆ ಒಂದು. ಓಕೆ, 2020 ಮಾಡಲ್ ಗಾಡಿ ಬೈ. 2020 ಮಾಡಲ್? 2020 ಮಾಡಲ್ ಗಾಡಿ, ಸೆಕೆಂಡ್ ಓನರ್ ಆಗಿದೆ, 54,000 ಮಾತ್ರ ಇದೆ. ಇದು ಕೂಡ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವಿತ್ ಪೆನಾರಮಿಕ್ ಸನ್ರೂಫ್. 2 ಗಾಡಿನೂ ನಿಮಗೆ 5 ಸೀಟರ್ಸ್. ಇದು ಸೇಮ್ ಪ್ರೈಸ್ ಅಲ್ಲಿ ಇದೆ. 20 ಮಾಡಲು 19 ಮಾಡಲ್ ಸೇಮ್ ಪ್ರೈಸ್ ಇದೆ. ಓಕೆ, ವಿಸಿಟ್ ಮಾಡಿ ಹೌಸ್ ಆಫ್ ಕಾರ್ಸ್ಗೆ, ಒಳ್ಳೆ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಗಾಡಿ ಸ್ಟಾರ್ಟ್ ಮಾಡಿ ನಿಂತಿರೋದು ಗೊತ್ತಾಗಲ್ಲ ಹಂಗಿದೆ, ಒಂದು ಸುಜುಕಿ ಬ್ರೆಜಾ 2017 ಮಾಡಲ್ ಗಾಡಿ, ಸಿಂಗಲ್ ಓನರು. ಇದು ಕೂಡ ನಿಮಗೆ 54,000 ಮಾತ್ರ ಓಡಿದೆ. ಓಕೆ, ಡೀಸೆಲ್ ZDI ಇದು ಟಾಪ್ ಎಂಡ್ ಮಾಡಲ್ ಗಾಡಿ. ನಂಬರ್ ಎಲ್ಲ ರೆಡಿ ಇದೆ ಕರ್ನಾಟಕದು. ಆಲ್ರೆಡಿ ನಂಬರ್ ಬಂದಿದೆ ಸರ್? ಆಲ್ರೆಡಿ ನಂಬರ್ ರೆಡಿ ಇದೆ, ನಂಬರೇ ಬಂದ್ಬಿಟ್ಟಿದೆ ಅಲ್ಲಿ. ಅದೇ ಆಲ್ರೆಡಿ ನಂಬರ್ ಆಗಿದೆ ಅಂತಾನೆ ಹೇಳ್ತಾರೆ ನಾನು. ಓಕೆ, ಪ್ರೈಸ್ ಬಂದು 7,45,000 ಕೊಟ್ಟು ಮಾಡಿದ್ದೀನಿ, ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಓಕೆ, 7,45,000 ನೆಗೋಷಿಯಬಲ್ ಆಗುತ್ತೆ, ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಓಕೆ, ಸೊ ಹಾಗೆ 7 ಸೀಟರ್ ಗಾಡಿ ಒಂದು ರೆನೋ ಡ್ರೈವರ್ ಇದೆ. ಇದು 2021 ಮಾಡಲ್ ಸರ್. ಇದು 2021 ಮಾಡಲ್ ಗಾಡಿ, ಮಿಂಟ್ ಕಂಡೀಷನ್ ಆಗಿದೆ, 90,000 ರೆಕಾರ್ಡೆಡ್ ಓಡಿದೆ ಗಾಡಿ. ಪೆಟ್ರೋಲು. ಪ್ರೈಸ್ ಬಂದು ಜಸ್ಟ್ 5,85,000 ಕೊಟ್ಟು ಮಾಡಿದ್ದೀನಿ ಬೈ, ಒಳ್ಳೆ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಓಕೆ, ವಿತ್ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಡೇಲ್ ಏರ್ ಬ್ಯಾಗು, ABS ಎಲ್ಲ ಬಂದ್ಬಿಡುತ್ತೆ ಗಾಡೀಲಿ. 1 ಲೀಟರ್ ಇಂಜಿನು, ಒಳ್ಳೆ ಆಲ್ಮೋಸ್ಟ್ ಲೈಕ್ ಸಿಟಿಲಿ ಒಂದು 15-16 ಮೈಲೇಜ್ ಬರುತ್ತೆ. ಐ ವಿಲ್ 20+ ಎಕ್ಸ್ಪೆಕ್ಟ್ ಮಾಡ್ಬೋದು, ಡಿಪೆಂಡ್ಸ್ ಅಪಾನ್ ಡ್ರೈವಿಂಗ್ ಮೇಲೆ ಆಗುತ್ತೆ. ಸೊ ಒಂದು ಒಳ್ಳೆ 7 ಸೀಟರ್ ಗಾಡಿ ಲೋ ಬಜೆಟಲ್ಲಿ. ಸೊ ಹಾಗೆ ನನಗೆ ರೆನೋ ಡ್ರೈವರ್ ಬೇಡ ಅಂದರೆ ರೆನೋ ಕ್ಯಾಪ್ಚರ್ ಕೂಡ ಇದೆ. 5 ಸೀಟರ್ ರೆನಾಲ್ಡ್ ಕ್ಯಾಪ್ಚರ್ ಕೂಡ ಇದೆ. ಡೀಸೆಲ್ ಗಾಡಿ, ಮಿಂಟ್ ಕಂಡೀಷನ್ ಗಾಡಿ, ಪುಷ್ ಸ್ಟಾರ್ಟರ್, ಟಾಪ್ ಎಂಡ್ ಮಾಡಲ್ ಗಾಡಿ. ಇದು ಕೂಡ ನಿಮಗೆ 5,75,000ಗೆ ಕ್ಲೋಸ್ ಮಾಡ್ಕೊಡ್ತೀನಿ ಬೈ ಗಾಡಿ. ಮಾಡಲ್ 2019 ಮಾಡಲ್, ಸಿಂಗಲ್ ಓನರ್ ಗಾಡಿ. ಕಿಲೋಮೀಟರ್ ಬಂದು 70,000 ಓಡಿದೆ ಗಾಡಿ. ಓಕೆ, ಸೊ ಪಕ್ಕದಲ್ಲಿ ಒಂದು ಫೋರ್ಡ್ ಇಕೋಸ್ಪೋರ್ಟ್ ವೈಟ್ ಕಲರ್ ಇದೆ ಸರ್ ಬೈ. 2017 ಮಾಡಲ್ ಗಾಡಿ. ಇದದು ಕೂಡ ನಂಬರ್ ರೆಡಿ ಇದೆ, ನಾನು ಅದಕ್ಕೆ ಇದು ಕ್ಲೋಸ್ ಮಾಡಿದ್ದೀನಿ. ಇದು ನಂಬರ್ ಬಂದ್ಬಿಡುತ್ತೆ 2 ಡೇಸ್ ಅಲ್ಲಿ. 2017 ಮಾಡಲ್, ಸೆಕೆಂಡ್ ಓನರ್, 90,000 ಓಡಿದೆ ಗಾಡಿ, ಮಿಂಟ್ ಕಂಡೀಷನ್, ಡೀಸೆಲ್, ಟೈಟಾನಿಯಮ್. ಪ್ರೈಸ್ ಬಂದು ಯಾರು ಕೊಡಬಾರ್ದು ಆ ಪ್ರೈಸ್ ಕೊಡ್ತೀನಿ, ಜಸ್ಟ್ 5,85,000 ಕೊಟ್ಟು ಮಾಡಿದ್ದೀನಿ, ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 5,85,000 ಪೆಟ್ರೋಲ್ ಡೀಸೆಲ್ ಗಾಡಿ? ಡೀಸೆಲ್ ಗಾಡಿ, ಟೈಟಾನಿಯಂ, 5,85,000 ಅಷ್ಟೇ. ಸರ್ ನಮ್ಮ ಮುಂದೆ ಒಂದು ಬ್ರೆಜಾ ಇದೆ ಸರ್ ಬೈ. 2017 ಮಾಡಲ್ ಗಾಡಿ, ಸಿಂಗಲ್ ಓನರು, 70,000 ಓಡಿದೆ. ಡೀಸೆಲ್ ZDI ಪ್ಲಸ್ ಇದು. ಓಕೆ, ಟಾಪ್ ಎಂಡ್ ಮಾಡಲ್ ಗಾಡಿ, ಸೂಪರ್ ಕಂಡೀಷನ್ ಇದೆ, 70,000 ಮಾತ್ರ ಓಡಿದೆ. ಪ್ರೈಸ್ ಬಂದು 7,95,000 ಕೊಟ್ಟು ಮಾಡಿದ್ದೀನಿ, ಒಳ್ಳೆ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 7,95,000. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು XUV 500 ಇದೆ. ಇದು ಡೀಟೇಲ್ಸ್ ಸರ್? XUV 500 W8 ಲಿಮಿಟೆಡ್ ಎಡಿಷನ್ ಇದು. ಓಕೆ, ಸ್ಪೋರ್ಟ್ಸ್ ವೇರಿಯಂಟು. 2014 ಮಾಡಲ್, ಸೆಕೆಂಡ್ ಓನರ್ ಆಗಿದೆ, 90,000 ಓಡಿದೆ. 70,000 ಓಡಿದೆ ಗಾಡಿ. ಪ್ರೈಸ್ ಬಂದು 7,75,000 ವಿತ್ ಕರ್ನಾಟಕ ಜೊತೆ ಕೊಡ್ತೀನಿ. 7,75,000 ವಿತ್ KA ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ವೈಟ್ ಬೇಡ ನಿಮಗೆ
ಬ್ಲ್ಯಾಕೇ ಬೇಕು ಅನ್ನೋರಿಗೆ ಬ್ಲ್ಯಾಕ್ ಕಲರ್ ಕೂಡ ಒಂದು XUV500 ಇದೆ, ಅದು ಸನ್ರೂಫ್ ಸಮೇತ ಇದೆ ಸರ್. ಇದು W10 ಸರ್. ಇದು 2016 ಮಾಡಲ್ ಸಿಂಗಲ್ ಓನರ್ ಗಾಡಿ, 88,000 ಮಾತ್ರ ಓಡಿದೆ. ಪ್ರೈಸ್ ಬಂದು 9,55,000 ಕೋಟ್ ಮಾಡಿದ್ದೀನಿ, ನೆಗೋಷಿಯಬಲ್ ಮಾಡ್ಕೊಡ್ತೀನಿ ವಿತ್ ಕೆ. 9,55,000. 9,55,000. ಓಕೆ. ಸೊ ಪಕ್ಕದಲ್ಲೇ ಒಂದು ಇನೋವಾ ಇದೆ, ಡಿಮ್ಯಾಂಡೆಡ್ ಗಾಡಿ ಸರ್. ಡಿಮ್ಯಾಂಡೆಡ್ ಗಾಡಿ ಸರ್ ಇದು. ಡಿಮ್ಯಾಂಡ್ ಇದು 2016 ಮಾಡಲ್ ಗಾಡಿ, ಸಿಂಗಲ್ ಓನರ್ ಆಗಿದೆ, UP ರಿಜಿಸ್ಟ್ರೇಷನ್ ವಿತ್ ಕೆ. ನಿಮಗೆ 11,45,000 ಮಾಡ್ಕೊಡ್ತೀನಿ. ಅದರಲ್ಲೂ ಕೂಡ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ವಿತ್ ಕರ್ನಾಟಕ ನಂಬರ್ ಜೊತೆ. 67,000 ಕಿಲೋಮೀಟರ್ ಮಾತ್ರ ಓಡಿದೆ. 67,000 ಅಷ್ಟೇ. ಜಸ್ಟ್ 67,000 ಕಿಲೋಮೀಟರ್ ಓಡಿದೆ. ಓಕೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು XUV500 ಇದೆ ಸರ್. ಸರ್ ಇದು ಬಂದು 2017 ಮಾಡಲ್ ಗಾಡಿ, ಸಿಂಗಲ್ ಓನರು, 77,000 ಓಡಿದೆ ರೆಕಾರ್ಡೆಡು. ಇದು ಕೂಡ W10 ಗಾಡಿ. ಇದು ಕೂಡ ನಿಮಗೆ ಪ್ರೈಸ್ ಬಂದು 10,75,000 ಕೋಟ್ ಮಾಡಿದ್ದೀನಿ ವಿತ್ ಕೆ. ಒಳ್ಳೆ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಒಳ್ಳೆ ನೆಗೋಷಿಯಬಲ್ ಆಗುತ್ತೆ, ಮಾಡ್ಕೊಡ್ತೀನಿ. ಸೊ ನಮ್ಮ ಮುಂದೆ ಒಂದು ಮಹೇಂದ್ರ ಝೈಲೋ ಇದೆ ಸರ್. ಜಸ್ಟ್ ಅರೈವ್ ಆಗಿದೆ ಬೈ ಗಾಡಿ. ಓಕೆ. ಜಸ್ಟ್ ಬಂದಿರೋದು ಗಾಡಿ 2011 ಮಾಡಲು, ಸೆಕೆಂಡ್ ಓನ್ ಆಗಿದೆ. 129 ರೆಕಾರ್ಡೆಡ್ ಇದೆ, ಮಿಂಟ್ ಕಂಡೀಷನ್ ಬೈ, ಸೂಪರ್ ಕಂಡೀಷನ್ ಇದೆ ಗಾಡಿ. ಪ್ರೈಸ್ ಬಂದು E6 ಇದು 3,55,000 ಕೋಟ್ ಮಾಡಿದ್ದೀನಿ. ಸ್ಲೈಡ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಇಂಟೀರಿಯರ್ ಕೂಡ ನೋಡ್ಬೋದು ನೀವು, ಒಳ್ಳೆ ಮೇಂಟೈನ್ ಮಾಡಿದ್ದಾರೆ. ಓಕೆ. ಇಂಟೀರಿಯರ್ ನಿಮಗೆ AC, ಪವರ್ ಸ್ಟೇರಿಂಗು, 4 ವಿಂಡೋಸು ಎಲ್ಲ ಬರುತ್ತೆ ಗಾಡಿ. ಆಫ್ಟರ್ ಮಾರ್ಕೆಟ್ ಏರ್ ಬ್ಯಾಗ್ಸ್ ಮಾತ್ರ ಬರಲ್ಲ, ಪವರ್ ಸ್ಟೇರಿಂಗ್, AC, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇರುತ್ತೆ. ಪವರ್ ವಿಂಡೋಸ್ ಕೂಡ ಬರುತ್ತೆ ನಿಮಗೆ. ಆಫ್ಟರ್ ಮಾರ್ಕೆಟ್ ಆಂಡ್ರಾಯ್ಡ್ ಸಿಸ್ಟಮ್ ಆಫ್ಟರ್ ಮಾರ್ಕೆಟ್ ಇದೆ. ಸೊ ಪ್ರೈಸ್ ಏನಾಯ್ತು? ಇಲ್ಲ 3,55,000. 3,55,000 ಸ್ಲೈಡ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಸೊ ನಮ್ಮ ಮುಂದೆ ಒಂದು ಕ್ರೂಸ್ ಇದೆ, ಏನು ಸರ್ ಡೀಟೇಲ್ಸು? 2011 ಮಾಡಲ್ ಗಾಡಿ, ಥರ್ಡ್ ಓನರ್ ಆಗಿದೆ. 95,000 ಮಾತ್ರ ಓಡಿದೆ ಗಾಡಿ. ಡೀಸೆಲ್, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ವಿತ್ ಸನ್ರೂಫ್ ಕೂಡ ಬರುತ್ತೆ. LTZ ಆಪ್ಷನಲ್ ಇದು, ಪುಷ್ ಸ್ಟಾರ್ಟರ್ ಕೂಡ ಬರುತ್ತೆ. ಪ್ರೈಸ್ ಬಂದು ಜಸ್ಟ್ 3,65,000 ಕೋಟ್ ಮಾಡಿದ್ದೀನಿ. ನಿಮ್ಮ ಯೂಟ್ಯೂಬ್ ಮುಖಾಂತರ ಬಂದರೆ ಒಳ್ಳೆ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಸೊ ನೋಡ್ತಾ ಇರ್ಬೋದು, ಹಾಗೆ ಒಂದು I20 ಕೂಡ ಇವಾಗಲೇ ಹಂಗೆ ಅರವ ಆಗ್ತಿದೆ. ಸೊ ಏನು ಸರ್ ಇದು ಡೀಟೇಲ್ಸು? ಸರ್ ಡೀಟೇಲ್ಸ್ ಬಂದು 2015 ಮಾಡಲ್ ಗಾಡಿ, ಸೆಕೆಂಡ್ ಓನರ್ ಆಗಿದೆ, ಮಿಂಟ್ ಕಂಡೀಷನ್ನು, 90,000 ಮಾತ್ರ ಓಡಿದೆ. ಡೀಸೆಲ್ ಆಸ್ಟಾ ಟಾಪ್ ಎಂಡ್ ಮಾಡಲ್ ಗಾಡಿ ಬೈ. ಅಷ್ಟೇ ಟಾಪ್ ಎಂಡ್ ಮಾಡಲ್ ಗಾಡಿ, ಒಳ್ಳೆ ಪ್ರೈಸಿಗೆ ಕೊಡ್ತೀನಿ. ಬರೀ 5,25,000 ಕೊಟ್ಟು ಮಾಡಿದ್ದೀನಿ. ನಿಮ್ಮ ಯೂಟ್ಯೂಬ್ ಮುಖಾಂತರ ಬಂದರೆ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತೀನಿ. 5,25,000ಕ್ಕೆ 2015 ಮಾಡಲ್ ಗಾಡಿ, ಡೀಸೆಲ್ಲು, ಆಸ್ಟಾ ಎಲೈಟು. ಒಳ್ಳೆ ಮಿಂಟ್ ಕಂಡೀಷನ್ ಇದೆ ಬೈ. ಸೀಟ್ ಕವರ್ಸ್ ಇಂದ ಹಿಡಿದು ಎಲ್ಲ ಗಾಡಿ ಕ್ಲೀನ್ ಇದೆ. AC ಪವರ್ ಸ್ಟೇರಿಂಗ್, 4 ವಿಂಡೋಸ್, ಡೆಲಿವರಿ ಬೇಕು, ABS, 10 ಮೋಡ್ ಕಂಟ್ರೋಲ್ಸ್, IRV ಎಲ್ಲ ಬರುತ್ತೆ. ಜಸ್ಟ್ ಪಾಲಿಶ್ ಮಾಡಬೇಕಷ್ಟೇ.